ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಏನ್ ಮಾಡೋಣ, ಸಮಗ್ರ ಅರ್ಥಶಾಸ್ತ್ರದ ವ್ಯಾಪ್ತಿಯ ಬಗ್ಗೆ ತಿಳಿದುಕೊಳ್ಳೋಣ. ಸ್ಕೋಪ್, ಸಮಗ್ರ ಅರ್ಥಶಾಸ್ತ್ರದ ವ್ಯಾಪ್ತಿ, ಸ್ಕೋಪ್ ಆಫ್ ಮೈಕ್ರೋ ಎಕನಾಮಿಕ್ಸ್. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಸಮಗ್ರ ಅಥವಾ ಮೈಕ್ರೋ ಅರ್ಥಶಾಸ್ತ್ರವು ದೇಶದ ಒಟ್ಟಾರೆ ಆರ್ಥಿಕ ವ್ಯವಸ್ಥೆಯ ಕಾರ್ಯವಿಧಾನವನ್ನ ಅಧ್ಯಯನ ಮಾಡುವಂತಹ ಒಂದು ಶಾಸ್ತ್ರದ ಪ್ರಮುಖವಾದಂತಹ ಶಾಖೆಯಾಗಿದೆ. ಈ ದೇಶದ ಒಟ್ಟಾರೆ ಆರ್ಥಿಕತೆಯನ್ನ ಅಧ್ಯಯನ ಮಾಡುವಂತಹ ಈ ಸಮಗ್ರ ಅರ್ಥಶಾಸ್ತ್ರದ ವ್ಯಾಪ್ತಿಯನ್ನ ತಿಳಿದುಕೊಳ್ಳೋದು ಬಹಳ ಪ್ರಾಮುಖ್ಯತೆ ಆಗ್ತದ. ಹೀಗಾಗಿ ಅದರ ವ್ಯಾಪ್ತಿಯನ್ನ ನಾವು ಈ ಕೆಳಗಿನಂತೆ ಒಂದೊಂದಾಗಿ ಚರ್ಚೆಯನ್ನ ಮಾಡೋಣ. ಮೊದಲನೇ ಅಂಶ ರಾಷ್ಟ್ರೀಯ ಆದಾಯ, ಎರಡನೇ ಅಂಶ ಉದ್ಯೋಗ ಮತ್ತು ನಿರುದ್ಯೋಗ, ಥರ್ಡ್ ಒನ್ ಒಟ್ಟಾರೆ ಉತ್ಪಾದನೆ, ಫೋರ್ತ್ ಒನ್ ಬೆಲೆ ಮಟ್ಟ ಮತ್ತು ದ್ರವ್ಯೋತ್ಪತ್ತಿ, ಫಿಫ್ತ್ ಒನ್ ಒಟ್ಟಾರೆ ಬೇಡಿಕೆ ಮತ್ತು ಪೂರೈಕೆ, ಅದಕ್ಕೆ ನಾವು ಸಮಗ್ರ ಬೇಡಿಕೆ ಮತ್ತು ಸಮಗ್ರ ಪೂರೈಕೆ ಅಂತ ಕರಿತೇವೆ. ಸಿಕ್ಸ್ತ್ ಒನ್ ಹಣ ಮತ್ತು ಬ್ಯಾಂಕಿಂಗ್ ವ್ಯವಸ್ಥೆ, ಸೆವೆಂತ್ ಒನ್ ಹಣಕಾಸು ನೀತಿ, ಏಟ್ ಒನ್ ಹಣದುಬ್ಬರದ ನೀತಿ ಅಥವಾ ಹಣಕಾಸು ನೀತಿ ಅಂತ ಕರಿತೀವಿ. ಆರ್ಥಿಕ ಬೆಳವಣಿಗೆ ಮತ್ತು ಅಭಿವೃದ್ಧಿ, 10 ಆರ್ಥಿಕ ಚಕ್ರಗಳು ಬಿಸಿನೆಸ್ ಸೈಕಲ್ ಅಂತ ಕರಿತೀವಿ. 11 ಅಂತಾರಾಷ್ಟ್ರೀಯ ವ್ಯಾಪಾರ, 12 ಸಾರ್ವಜನಿಕ ಕಲ್ಯಾಣ ಮತ್ತು ಆದಾಯದ ಹಂಚಿಕೆ. ಇಷ್ಟು ವಿದ್ಯಾರ್ಥಿಗಳೇ ಸಮಗ್ರ ಅರ್ಥಶಾಸ್ತ್ರದ ವ್ಯಾಪ್ತಿಯ ಅಂಶಗಳು ಆಗಿವೆ. ಇವುಗಳ ಬಗ್ಗೆ ಒಂದೊಂದಾಗಿ ಚರ್ಚೆಯನ್ನ ಮಾಡೋಣ. ಇಲ್ಲಿ ನೋಡಿ, ರಾಷ್ಟ್ರೀಯ ಆದಾಯ ನ್ಯಾಷನಲ್ ಇನ್ಕಮ್ ಅಂತ ಕರಿತೀವಿ. ರಾಷ್ಟ್ರೀಯ ಆದಾಯ ದೇಶದ ಒಟ್ಟಾರೆ ಉತ್ಪಾದನೆ ಮತ್ತು ಆದಾಯವನ್ನ ಸೂಚಿಸುತ್ತದೆ. ಸಮಗ್ರ ಅರ್ಥಶಾಸ್ತ್ರವು ರಾಷ್ಟ್ರೀಯ ಆದಾಯದ ಅಳತೆ ವಿಧಾನಗಳು ಅಂದ್ರೆ GDP ಆಗ್ಬೋದು, GNP ಆಗ್ಬೋದು, NNP ಆಗ್ಬೋದು, ಅವುಗಳ ಏರಿಕೆ ಮತ್ತು ಇಳಿಕೆ ಮತ್ತು ಅವುಗಳಿಂದ ಆರ್ಥಿಕ ಬೆಳವಣಿಗೆ ಮೇಲೆ ಆಗುವಂತ ಅದರ ಪರಿಣಾಮಗಳನ್ನ ನಾವು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಅಧ್ಯಯನವನ್ನ ಮಾಡ್ತೀವಿ. ಇಷ್ಟು ವ್ಯಾಪ್ತಿಯನ್ನ ಸಮಗ್ರ ಅರ್ಥಶಾಸ್ತ್ರವು ಒಳಗೊಂಡಿದೆ. ಏನು ರಾಷ್ಟ್ರೀಯ ಆದಾಯದ ಅಂದ್ರೇನು, ಅದರ ಅಳತೆ ವಿಧಾನಗಳು ಮತ್ತು ಅವು ಹೇಗೆ ಹೆಚ್ಚಳವಾಗ್ತಾವು, ಹೇಗೆ ಕಡಿಮೆ ಆಗ್ತದ, ಅದರಿಂದ ಆರ್ಥಿಕತೆ ಮೇಲೆ ಹೇಗೆ ಪರಿಣಾಮವನ್ನ ಬೀರ್ತದ ಎಂಬುದನ್ನ ನಾವು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಅಧ್ಯಯನವನ್ನ ಮಾಡ್ತೀವಿ. ಸೆಕೆಂಡ್ ಒನ್ ಉದ್ಯೋಗ ಮತ್ತು ನಿರುದ್ಯೋಗದ ಬಗ್ಗೆ ಅಧ್ಯಯನ ಕೂಡ ಆಗ್ತದ. ಎಂಪ್ಲಾಯ್ಮೆಂಟ್ ಅಂಡ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ದೇಶದಲ್ಲಿರುವಂತಹ ಒಟ್ಟಾರೆ ಉದ್ಯೋಗದ ಮಟ್ಟ ಅಂದ್ರೆ ಯಾವ ರೀತಿ ಉದ್ಯೋಗ ಇದೆ ಅದರ ಬಗ್ಗೆ, ನಿರುದ್ಯೋಗದ ವಿಧಗಳ ಬಗ್ಗೆ, ನಿರುದ್ಯೋಗ ಅಂದ್ರೇನು, ಅವುಗಳ ವಿಧಗಳ ಬಗ್ಗೆ, ಅಂದ್ರ ವಿಧಗಳು ಹೆಂಗಂತಂದ್ರ ಚಕ್ರಾಕಾರ, ಋತುಮಾನದ ಮತ್ತು ರಚನಾತ್ಮಕ ನಿರುದ್ಯೋಗಗಳು ಮತ್ತು ಅವುಗಳಿಗೆ ಕಾರಣಗಳನ್ನ ವಿಶ್ಲೇಷಣೆ ಕೂಡ ನಾವು ಇಲ್ಲಿ ಮಾಡ್ತೀವಿ, ಅಧ್ಯಯನವನ್ನ ಒಳಪಡಿಸ್ತೇವೆ. ಅಷ್ಟೇ ಅಲ್ಲದೆ ಈ ನಿರುದ್ಯೋಗ ನಿವಾರಣೆಗೆ ಮತ್ತು ಬಡತನ ನಿವಾರಣೆಗೆ ಕೈಗೊಳ್ಳಬೇಕಾದಂತಹ ನೀತಿಗಳನ್ನು ಕೂಡ ನಾವಿಲ್ಲಿ ಸಮಗ್ರ ಅರ್ಥಶಾಸ್ತ್ರದ ವ್ಯಾಪ್ತಿ ಒಳಗ ಅಧ್ಯಯನವನ್ನ ಮಾಡ್ತೇವೆ. ಥರ್ಡ್ ಒನ್ ದೇಶದ ಒಟ್ಟಾರೆ ಉತ್ಪಾದನೆ, ಇದಕ್ಕೆ ನಾವು ಸಮಗ್ರ ಉತ್ಪಾದನೆ ಅಂತ ಕರಿತೀವಿ, ಅಗ್ರಿಗೇಟ್ ಔಟ್ಪುಟ್ ಅಂತ ಕರಿತೀವಿ. ಅದು ಕೂಡ ನಾವು ಇಲ್ಲಿ ಅಧ್ಯಯನ ಮಾಡ್ತೀವಿ. ದೇಶದ ಒಟ್ಟಾರೆ ಉತ್ಪಾದನೆ ಸಾಮರ್ಥ್ಯ, ಕೈಗಾರಿಕೆ ಮತ್ತು ಕೃಷಿ ಮತ್ತು ಸೇವಾ ವಲಯಗಳಿಗೆ ಕೊಡುಗೆ ಮತ್ತು ಉತ್ಪಾದನೆ ಹೆಚ್ಚಿಸುವಂತ ಮಾರ್ಗಗಳನ್ನು ಕೂಡ ನಾವೇನ್ ಮಾಡ್ತೀವಿ, ಸಮಗ್ರ ಅರ್ಥಶಾಸ್ತ್ರದ ವ್ಯಾಪ್ತಿ ಒಳಗ ಅಧ್ಯಯನವನ್ನ ಮಾಡ್ತೇವೆ. 4 ಬೆಲೆ ಮಟ್ಟ ಮತ್ತು ದ್ರವ್ಯೋತ್ಪತ್ತಿ, ಪ್ರೈಸ್ ಲೆವೆಲ್ ಅಂಡ್ ಇನ್ಫ್ಲೇಷನ್ ಅಂತ ಕರಿತೀವಿ. ಇಲ್ಲಿ ಬೆಲೆಗಳ ಸಾಮಾನ್ಯ ಮಟ್ಟದಲ್ಲಿ ಉಂಟಾಗುವಂತ ಏರಿಕೆ ಮತ್ತು ಇಳಿಕೆ ಬಗ್ಗೆ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಅಧ್ಯಯನವನ್ನ ಮಾಡ್ತೀವಿ. ಅಂದ್ರೆ ಯಾವ ಕಾರಣಕ್ಕಾಗಿ ಬೆಲೆ ಹೆಚ್ಚಳವಾಗ್ತದ, ಯಾವ ಕಾರಣಕ್ಕಾಗಿ ಬೆಲೆ ಕಡಿಮೆ ಆಗ್ತದ ಎಂಬ ಮಾಹಿತಿ ಕೂಡ ನಮ್ಗಿಲ್ಲಿ ಲಭ್ಯ ಆಗ್ತದ. ಹಣದುಬ್ಬರದ ಬಗ್ಗೆ ಮತ್ತು ಬೆಲೆ ಸ್ಥಿರತೆಯನ್ನ ಸಾಧಿಸುವಂತ ಕ್ರಮಗಳನ್ನು ಕೂಡ ಈ ಸಮಗ್ರ ಅರ್ಥಶಾಸ್ತ್ರದ ವ್ಯಾಪ್ತಿ ಒಳಗ ನಾವು ಅಧ್ಯಯನವನ್ನ ಮಾಡ್ತೇವೆ. 4 ಒಟ್ಟಾರೆ ಬೇಡಿಕೆ ಅಂದ್ರೆ ನಾವು ಸಮಗ್ರ ಬೇಡಿಕೆ ಅಂತ ಕರಿತೀವಿ. ಸಮಗ್ರ ಬೇಡಿಕೆ ಮತ್ತು ಸಮಗ್ರ ಪೂರೈಕೆ, ಅಗ್ರಿಗೇಟ್ ಡಿಮಾಂಡ್ ಅಂಡ್ ಅಗ್ರಿಗೇಟ್ ಸಪ್ಲೈ ಅಂತೇಳಿ ಇದ್ರ ಬಗ್ಗೆ ಕೂಡ ಇಲ್ಲಿ ನಾವು ಅಧ್ಯಯನವನ್ನ ಮಾಡ್ತೀವಿ. ಆರ್ಥಿಕ ಸಮತೋಲನ ಹೇಗೆ ನಿರ್ಮಾಣವಾಗ್ತದ ಎಂಬುದನ್ನ ಒಟ್ಟಾರೆ ಬೇಡಿಕೆ ಅಥವಾ ಸಮಗ್ರ ಬೇಡಿಕೆ ಮತ್ತು ಪೂರೈಕೆಯ ಮೂಲಕ ವಿವರಣೆಯನ್ನ ಮಾಡಲಾಗ್ತದ. ಅಷ್ಟೇ ಅಲ್ಲದೆ ಈ ಮಂದಗತಿ ಮತ್ತು ಹಣದುಬ್ಬರಕ್ಕೆ ಕಾರಣಗಳ ಕೂಡ ಇಲ್ಲಿ ನಾವು ವಿಶ್ಲೇಷಣೆಗೆ ಒಳಪಡಿಸ್ತೇವೆ. 6 ಒನ್
ಹಣ ಮತ್ತು ಬ್ಯಾಂಕಿಂಗ್ ವ್ಯವಸ್ಥೆಯು ಕೂಡ ಸಮಗ್ರ ಅರ್ಥಶಾಸ್ತ್ರದ ವ್ಯಾಪ್ತಿಯೊಳಗೆ ಬರ್ತದೆ. ಅದರಲ್ಲಿ ನಾವೇನು ಓದ್ತೀವಿ, ಹಣದ ಪೂರೈಕೆ, ಬ್ಯಾಂಕುಗಳ ಕಾರ್ಯಗಳು ಮತ್ತು ಅವುಗಳ ಸಾಲದ ವ್ಯವಸ್ಥೆ ಮತ್ತು ಬಡ್ಡಿ ದರದ ಪ್ರಭಾವಗಳು ಕೂಡ ಈ ಸಮಗ್ರ ಅರ್ಥಶಾಸ್ತ್ರದ ವ್ಯಾಪ್ತಿಯೊಳಗೆ ಬರುವಂತ ಪ್ರಮುಖ ಅಧ್ಯಯನದ ವಿಷಯಗಳು ಆಗಿವೆ. 7th one, ಹಣಕಾಸಿನ ನೀತಿ. ಇದಕ್ಕೆ ನಾವು ಕೋಶೀಯ ನೀತಿ ಅಂತ ಕರಿತೀವಿ. ಕೋಶೀಯ ನೀತಿ ಇದ್ರ ಬಗ್ಗೆ ಕೂಡ ಅಧ್ಯಯನ ಆಗ್ತದೆ. ಈ ಕೋಶೀಯ ನೀತಿಯಲ್ಲಿ ನಾವೇನು ಏನ್ ಓದ್ತೇವೆ ಅಂತಂದ್ರೆ, ಸರ್ಕಾರದ ತೆರಿಗೆ, ಸಾರ್ವಜನಿಕ ವೆಚ್ಚ, ಸಾರ್ವಜನಿಕ ಸಾಲಗಳಾಗ್ಬೋದು, ಬಜೆಟ್ ಆಗ್ಬೋದು, ಇವುಗಳ ಮೂಲಕ ಆರ್ಥಿಕತೆಯನ್ನ ನಿಯಂತ್ರಿಸುವಂತಹ ವಿಧಗಳು ಕೂಡ ಈ ಸಮಗ್ರ ಅರ್ಥಶಾಸ್ತ್ರದ ವ್ಯಾಪ್ತಿಯೊಳಗ ಅಧ್ಯಯನವನ್ನ ಮಾಡ್ಬೇಕಾಗ್ತದ. ಇನ್ನ ಮಾನಿಟರಿ ಪಾಲಿಸಿ ಬಗ್ಗೆ ಕೂಡ ಅಧ್ಯಯನ ಮಾಡ್ತೀವಿ. ಅದಕ್ಕೆ ನಾವು ಹಣಕಾಸಿನ ನೀತಿ ಅಂತ ಕರಿತೀವಿ. ಹಣಕಾಸಿನ ನೀತಿ. ಈ ಹಣಕಾಸಿನ ನೀತಿ ಒಳಗೆ ನಾವೇನ್ ಅಧ್ಯಯನ ಮಾಡ್ತೀವಿ ಅಂದ್ರೆ, ಕೇಂದ್ರ ಬ್ಯಾಂಕಿನ ಮನಿ ಸಪ್ಲೈ ಬಗ್ಗೆ ಅಧ್ಯಯನ ಮಾಡ್ತೀವಿ. ಇನ್ನ ಕೇಂದ್ರ ಬ್ಯಾಂಕು ನಿಯಂತ್ರಣ ಮಾಡುವಂತ ಸಾಲದ ನಿಯಂತ್ರಣ, ಈ ಎರಡರ ಮೂಲಕ ಆರ್ಥಿಕತೆಯಲ್ಲಿ ನಾವು ಹೇಗೆ ಬೆಲೆಯಲ್ಲಿ ಸ್ಥಿರತೆಯನ್ನ ಕಾಪಾಡಬೇಕು ಮತ್ತು ಆರ್ಥಿಕ ಬೆಳವಣಿಗೆಯನ್ನ ಹೇಗೆ ಸಾಧಿಸಬೇಕು, ಅದೆಲ್ಲ ಕ್ರಮಗಳ ಬಗ್ಗೆ ನಾವು ಈ ಸಮಗ್ರ ಅರ್ಥಶಾಸ್ತ್ರದ ವ್ಯಾಪ್ತಿಯೊಳಗ ಅಧ್ಯಯನವನ್ನ ಮಾಡಲಾಗ್ತದೆ. 9, ಆರ್ಥಿಕ ಬೆಳವಣಿಗೆ ಮತ್ತು ಅಭಿವೃದ್ಧಿ ಕೂಡ ನಾವಿಲ್ಲಿ ಅಧ್ಯಯನವನ್ನ ಮಾಡ್ತೀವಿ. ಎಕನಾಮಿಕ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ದೀರ್ಘಾವಧಿಯಲ್ಲಿ ರಾಷ್ಟ್ರೀಯ ಆದಾಯ ಹೇಗೆ ಹೆಚ್ಚಳ ಆಗ್ತದ, ಜನರ ಜೀವನ ಮಟ್ಟ ಹೇಗೆ ಸುಧಾರಣೆ ಆಗ್ತದ ಮತ್ತು ಅಭಿವೃದ್ಧಿಯ ಸೂಚಕಗಳನ್ನ ನಾವು ಹೇಗೆ ಅಧ್ಯಯನವನ್ನ ಮಾಡ್ತೀವಿ ಎಂಬುದು ಕೂಡ ನಾವು ಇಲ್ಲಿ ಏನ್ ಮಾಡ್ತೀವಿ, ಸಮಗ್ರ ಅರ್ಥಶಾಸ್ತ್ರದ ವ್ಯಾಪ್ತಿಯೊಳಗ ಅಧ್ಯಯನವನ್ನ ಮಾಡಲಾಗ್ತದ. ಇನ್ನಷ್ಟೇ ಅಲ್ಲದೆ 10, ಆರ್ಥಿಕ ಚಕ್ರಗಳ ಬಗ್ಗೆ ಕೂಡ ನಾವಿಲ್ಲಿ ಅಧ್ಯಯನ ಮಾಡ್ತೀವಿ. ಬಿಸ್ನೆಸ್ ಸೈಕಲ್ಸ್ ಅಂತ ಕರಿತೀವಿ. ಅಂದ್ರೆ ಆರ್ಥಿಕ ಚಕ್ರಗಳು ಈ ತರನಾಗಿ ಸಂಭವಿಸುವ ಆರ್ಥಿಕತೆಯೊಳಗ ಒಮ್ಮೆ ಹಿಂಗ್ ಹೋಗ್ತದ, ಹಿಂಗ್ ಹೋಗ್ತದ, ಈ ತರ ಆರ್ಥಿಕತೆಯಲ್ಲಿ ಚಕ್ರಗಳು ಸಂಭವಿಸ್ತಾವ. ಅದರಲ್ಲಿ ಒಂದು ಉತ್ಕರ್ಷ ಅಂತ ಬರ್ತದ, ಮಂದಗತಿ, ಕುಸಿತ, ಪುನರುತ್ಥಾನ ಹಂತ ಅಂತ ಬರ್ತಾವ. ಆ ಹಂತಗಳಿಗೆ ಕಾರಣಗಳೇನು, ಆ ಆರ್ಥಿಕ ಚಕ್ರದಲ್ಲಿ ಏರುಪೇರು ಉಂಟಾಗ ಅವುಗಳಿಂದ ಆಗುವಂತ ಪರಿಣಾಮಗಳೇನು, ಅದನ್ನು ಕೂಡ ನಾವೇನ್ ಮಾಡ್ತೀವಿ, ಇಲ್ಲಿ ಆರ್ಥಿಕತೆ ಒಳಗ ಅಧ್ಯಯನವನ್ನ ಮಾಡ್ತೇವೆ. 11, ಅಂತಾರಾಷ್ಟ್ರೀಯ ವ್ಯಾಪಾರದ ಕೂಡ ಈ ಅರ್ಥಶಾಸ್ತ್ರದ ಸಮಗ್ರ ಅರ್ಥಶಾಸ್ತ್ರದ ವ್ಯಾಪ್ತಿಯೊಳಗೆ ಬರ್ತದ. ಅಲ್ಲಿ ನಾವೇನ್ ಅಧ್ಯಯನ ಮಾಡ್ತೇವೆ ಅಂತಂದ್ರ, ದೇಶದ ರಫ್ತು ಮತ್ತು ಆಮದು ನೀತಿ, ಪಾವತಿ ಸಿಲ್ಕಿನ ಸಮತೋಲನ, ವಿನಿಮಯ ದರ ಮತ್ತು ವಿದೇಶಿ ವ್ಯಾಪಾರದ ಪರಿಣಾಮಗಳನ್ನ ನಾವಿಲ್ಲಿ ಅಧ್ಯಯನವನ್ನ ಒಳಪಡಿಸ್ತೇವೆ. ಓಕೆನಾ. 12, ಸಾರ್ವಜನಿಕ ಕಲ್ಯಾಣ ಮತ್ತು ಆದಾಯದ ಹಂಚಿಕೆ ಕೂಡ ನಾವಿಲ್ಲಿ ಇದ್ರ ವ್ಯಾಪ್ತಿಯೊಳಗ ಬರ್ತದ. ಇಲ್ಲಿ ನಾವೇನ್ ಅಧ್ಯಯನ ಮಾಡ್ತೇವೆ ಅಂದ್ರೆ, ಬಡತನ, ಆದಾಯದ ಅಸಮಾನತೆ, ಸಾಮಾಜಿಕ ಕಲ್ಯಾಣ ಯೋಜನೆಗಳ ಆರ್ಥಿಕ ಪರಿಣಾಮಗಳನ್ನ ವಿಶ್ಲೇಷಣೆ ಮಾಡುವಂತ ಕೆಲಸವನ್ನು ಕೂಡ ನಾವಿಲ್ಲಿ ಅಧ್ಯಯನವನ್ನ. ಓಕೆ, ಇಷ್ಟು ವಿದ್ಯಾರ್ಥಿಗಳೇ ಸಮಗ್ರ ಅರ್ಥಶಾಸ್ತ್ರದ ವ್ಯಾಪ್ತಿಯಲ್ಲಿ ಬರುವಂತ ಪ್ರಮುಖ 12 ಅಂಶಗಳನ್ನ ನಿಮಗೆ ತಿಳಿಸಿಕೊಡುವಂತ ಕೆಲಸವನ್ನ ಮಾಡಿದ್ದೇನೆ. ನಿಮ್ಮ ಎಕ್ಸಾಮ್ ಒಳಗೆ ಏನಾದರೂ ಈ ಒಂದು ಟಾಪಿಕ್ ಮೇಲೆ ಪ್ರಶ್ನೆಯನ್ನ ಕೇಳಿದ್ರ, ಮೊದಲಿಗೆ ನೀವೇನ್ ಮಾಡ್ಕೊಳ್ಳಿ, ಪೀಠಿಕೆಯನ್ನ ಹಾಕಿಕೊಂಡು ಆ ಪೀಠಿಕೆಯಲ್ಲಿ ಸಮಗ್ರ ಅರ್ಥಶಾಸ್ತ್ರ ಅಂದ್ರೆ ಏನು ಅದರ ಅರ್ಥವನ್ನ ಬರಬೇಕಾಗ್ತದ. ಅರ್ಥವನ್ನ ಬರೆದ್ಮೇಲೆ ಸಮಗ್ರ ಅರ್ಥಶಾಸ್ತ್ರದ ವ್ಯಾಪ್ತಿಯ ಅಂಶಗಳನ್ನ ಒನ್ ಬೈ ಹಾಕೊಂಡು ಒಂದೊಂದು ಅಂಶಗಳಿಗೆ ಒಂದು 4 ಲೈನ್ ನೀವು ವಿವರಣೆಯನ್ನ ಬರಬೇಕಾಗ್ತದ. ಆ 4 ಲೈನ್ ವಿವರಣೆ ಬರೆದ್ರೆ ಅದು 10 ಮಾರ್ಕ್ಸ್ ಕೇಳಿ ಅಥವಾ 5 ಮಾರ್ಕ್ಸ್ ಕೇಳಿ ಆ ಪ್ರಶ್ನೆಗೆ ನೀವೇನ್ ಮಾಡ್ಬೋದು, ಸುಲಭವಾಗಿ ಎಷ್ಟು ಬೇಕಲ್ಲ ಅಷ್ಟು ಉತ್ತರವನ್ನ ಬರೆಯಲು ಅನುಕೂಲವಾಗುವಂತೆ ನಿಮಗೆ ತರಗತಿಯನ್ನ ಮಾಡಿ ಕೊಡಲಾಗಿದೆ. ಮುಂದಿನ ತರಗತಿ ಒಳಗ ಮತ್ತೊಂದು ಹೊಸ ಟಾಪಿಕ್ ಅನ್ನ ಆಯ್ದುಕೊಂಡು ನಿಮಗೆ ತಿಳಿಸುವಂತ ಕೆಲಸವನ್ನ ಮಾಡ್ತೇನೆ. ಓಕೆನಾ. ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ತರಗತಿಯನ್ನ ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.